ದಲಿತರ, ದೀನರ, ಹಿಂದುಳಿದ ವರ್ಗದವರ ಅಭಿವೃದ್ಧಿಗೋಸ್ಕರ ಪಣ ತೊಟ್ಟಿರುತ್ತಾರೆ. ಇಂತಹ ಸುದಿನ ಈ ನಮ್ಮ ವಿಶ್ವಕರ್ಮ ಜಯಂತಿ ದಿನ. ಇದೊಂದು ಸನಾತನ ಧರ್ಮದ ಭಾರತ ದೇಶ ಚರಿತ್ರೆಯಲ್ಲಿ ವೈದಿಕ ಆಚರಣೆಭೂತವಾದ ಮೈಲುಕಲ್ಲು ಎಂದು ಹೇಳಬಹುದು. ಇಂತಹ ಶ್ರೇಷ್ಠವಾದ ವೈದಿಕ ಪದ್ಧತಿಯ ಆಚರಣೆಯನ್ನು ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಾಡುತ್ತಿರುವುದು ಸನಾತನ ವೈದಿಕ ಧರ್ಮದ ಪೂರ್ವವೈಭವ ಬರುವುದಕ್ಕೆ ಪ್ರಯತ್ನ ಮಾಡುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಡೀ ಸಮುದಾಯ ದೇಶದಾದ್ಯಂತ ತುಂಬು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಪರಮಾತ್ಮ ವಿಶ್ವಕರ್ಮ ಎಲ್ಲ ದೇವತೆಗಳನ್ನು, ವಿಶ್ವದಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನು, ಇಡೀ ಜಗತ್ತನ್ನು ಸೃಷ್ಟಿಸಿ ಸ್ಥಿತಿ, ಲಯ ಮುಂತಾದ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ಎಂದು ಎಲ್ಲ ವೇದಗಳು ಹೇಳುತ್ತಿದ್ದಾವೆ. ಯಜುರ್ವೇದ ಅಪೋವ ಇದಮಗ್ರೆ ಸಲಿಲ್ ಮಾಸೀತಿ ಎಂಬ ಮಂತ್ರದ ಪ್ರಕಾರ 33 ಕೋಟಿ ದೇವತೆಗಳಲ್ಲಿ ಏಕಾದಶ ರುದ್ರರನ್ನು ಕೂಡ ಸೃಷ್ಟಿ ಮಾಡಿದನೆಂದು ಅರ್ಥವಾಗುತ್ತದೆ. ಅಂತಹ ಏಕಾದಶ ರುದ್ರರಲ್ಲಿ ಒಬ್ಬ ರುದ್ರನ ವೀರ್ಯ ತನ್ನ ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿ ಅಳಿಯನಾದ ವಾಯುದೇವನು ತವ ವಾಯುವ್ಯ ತಸ್ಪತೆ ತುಷ್ಟುರ್ಜಾ